ಹಾಯ್ ಎವ್ರಿವನ್. ಯೂಟ್ಯೂಬ್ ಮಾನಿಟರೈಸೇಷನ್ ಡೌಟ್ ಅನ್ನೋದು ಯಾರಿಗೂ ಕ್ಲಿಯರ್ ಆಗಿಯೇ ಇಲ್ಲ, ಮುಂದೆ ಕ್ಲಿಯರ್ ಆಗೋದೂ ಇಲ್ಲ. ಯೂಟ್ಯೂಬ್ ಅಂದರೆ ಏನು ಅಂತ ಪೂರ್ತಿಯಾಗಿ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಯೂಟ್ಯೂಬಲ್ಲಿರುವ ಮೈನ್ ಕಂಡೀಷನ್ ಏನಂದರೆ 4000 ವಾಚ್ ಅವರ್ ಕಂಪ್ಲೀಟ್ ಮಾಡೋದು, 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋದು. 1 ವರ್ಷದ ಒಳಗೆ 4000 ವಾಚ್ ಅವರ್ ಮತ್ತು 1000 ಸಬ್ಸ್ಕ್ರೈಬ್ ಮಾಡಬೇಕು. ಆಗಲೇ ನಿಮ್ಮ ಯೂಟ್ಯೂಬ್ ಮಾನಿಟರೈಸ್ ಆಗೋದು. ಮ್ಯಾಕ್ಸಿಮಮ್ ಜನರಿಗೆ ಇದಷ್ಟೇ ಗೊತ್ತಿರೋದು. ಇದು ಬಿಟ್ಟು ಇನ್ನೂ ತುಂಬ ಡೌಟ್ಸ್ ಇದೆ. ಈ ವಿಡಿಯೋದಲ್ಲಿ ಇವಾಗ ಹೇಳ್ತಿರೋ ಡೌಟ್ ಬಗ್ಗೆ ಕೆಲವು ವಿಷಯನ ಹೇಳ್ತೀನಿ. ಅದರ ಜೊತೆಗೆ ನಿಮ್ಮ ಎಲ್ಲ ಡೌಟ್ನೂ ಕ್ಲಿಯರ್ ಆಗ್ತದೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ವಿಡಿಯೋನ ಎಂಡ್ ತನಕ ನೋಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ವಿಡಿಯೋನೇ ಸ್ಟಾರ್ಟ್ ಮಾಡೋಣ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋನೂ ಹಾಕಿ, ಶಾರ್ಟ್ಸ್ ವೀಡಿಯೋ ಹಾಕಿದರೆ ತುಂಬ ವ್ಯೂಸ್ ಬರ್ತದೆ ಮತ್ತು ನಿಮ್ಮ ಚಾನಲ್ನೂ ಬೇಗನೆ ಮಾನಿಟರೈಸ್ ಆಗ್ತದೆ ಅಂತ. ಆದರೆ ಆ ಎಲ್ಲ ವೀಡಿಯೋದ ಕೆಳಗೆ ಶಾರ್ಟ್ ಮಾನಿಟರೈಸ್ ಆಗಲಿಕ್ಕೆ ಶಾರ್ಟ್ಸ್ನ ವಾಚ್ ಕೌಂಟ್ ಆಗಲ್ಲ ಅಂತ ಕಮೆಂಟ್ ಇರ್ತದೆ. ಆಗ ನಮ್ಮದು 4000 ವಾಚ್ ಟೈಮ್ ಕಂಪ್ಲೀಟೇ ಆಗಲ್ಲ. ಮತ್ತು ಮಾನಿಟರೈಸ್ ಹೇಗಾಗ್ತದೆ? ಇದು ಒಂದು ದೊಡ್ಡ ಡೌಟ್ ಮತ್ತು ಈ ಥರದ ಕಮೆಂಟ್ ನೀವು ತುಂಬಾ ನೋಡಿರಬಹುದು. ಆದರೆ ರಿಯಾಲಿಟಿನೇ ಬೇರೆ ಇದೆ. ಅದೇನೆಂದರೆ, ಶಾರ್ಟ್ಸಲ್ಲಿ ಏನು ವಾಚ್ ಟೈಮ್ ಬರ್ತದೆ ಅದು ಕೌಂಟೇ ಆಗಲ್ಲ. ಇದರಲ್ಲಿ ನಿಮ್ಮದು 4000 ಗಂಟೆ ಯಾವತ್ತು ಪೂರ್ತಿನೂ ಆಗಲ್ಲ. ಪೂರ್ತಿ ಆಗಲ್ಲ ಅಂದಮೇಲೆ ಮಾನಿಟರೈಸ್ ಹೇಗಾಗ್ತದೆ ಅಂತ ಕ್ವಶನ್ ಅಲ್ವಾ? ಈ ಡೌಟ್ನ ನಾನು ಈಗ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ನೀವು YT ಸ್ಟುಡಿಯೋನ ಓಪನ್ ಮಾಡಿ. ಅರ್ನ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ನಿಮ್ಮ ಎಲ್ಲ ಡೌಟ್ಗೂ ಆನ್ಸರ್ ಇದೆ. ಯೂಟ್ಯೂಬ್ ಕೆಲವು ಕ್ರೈಟೀರಿಯಾನ ಕಮ್ಮಿ ಮಾಡಿದೆ. 4000 ವಾಚ್ ಅವರ್ ಇದ್ದಿದ್ದು ಈಗ 3000 ವಾಚ್ ಅವರ್ ಮಾಡಿದೆ. ಮತ್ತು 1000 ಸಬ್ಸ್ಕ್ರೈಬ್ ಇದ್ದಿದ್ದು 500 ಸಬ್ಸ್ಕ್ರೈಬರ್ ಆಗಿ ಮಾಡಿದೆ. ಆದರೆ ನಿಮ್ಮ ವಾಚ್ ಪೇಜ್ ಆ್ಯಡ್ ಆನ್ ಆಗಲ್ಲ. ನೀವು ವಿಡಿಯೋ ಮಿಡ್ಲಲ್ಲಿ ಏನು ಆ್ಯಡ್ ಹಾಕ್ತೀರ ನೋಡಿ, ಅದು ಆನ್ ಆಗಲ್ಲ. ಆದರೆ ಸೂಪರ್ ಥ್ಯಾಂಕ್ಸ್, ಮೆಂಬರ್ಶಿಪ್ ಈ ಥರದ್ದಲ್ಲಿ ಇದೆಲ್ಲ ಆನ್ ಆಗ್ತದೆ. 500 ಸಬ್ಸ್ಕ್ರೈಬರ್ 3000 ವಾಚ್ ಅವರ್ ಕಂಪ್ಲೀಟ್ ಮಾಡಿದರೆ ಮಾತ್ರ. ಈಗ ವಿಷಯ ಏನಂದರೆ, ಶಾರ್ಟ್ ವಿಡಿಯೋದಲ್ಲಿ 3000 ವಾಚ್ ಅವರ್ ಕಂಪ್ಲೀಟ್ ಮಾಡಬಹುದಾ ಇಲ್ವಾ ಅಂತ. ಯಾಕಂದರೆ ಆಗಲೇ ಹೇಳಿದಾಗೆ ಶಾರ್ಟ್ಸಲ್ಲಿ ವಾಚ್ ಟೈಮ್ ಕೌಂಟೇ ಆಗಲ್ಲ. 500 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಬೇಕು, 3 ವಿಡಿಯೋನ ಹಾಕಬೇಕು. ಆಮೇಲೆ ನಿಮಗೆ 2 ಆಪ್ಷನ್ ಇದೆ. 3000 ಗಂಟೆ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದರೆ 30 ಲಕ್ಷ ಶಾರ್ಟ್ಸು ವ್ಯೂಸ್ ಮಾಡಬೇಕು. ಶಾರ್ಟ್ಸ್ ಅಪ್ಲೋಡ್ ಮಾಡಿದರೆ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಆಗದೇ ಇರ್ಬೋದು, ಆದರೆ ವ್ಯೂಸ್ ತುಂಬ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ವ್ಯೂಸ್ ಕಂಪ್ಲೀಟ್ ಮಾಡಬಹುದಾ ಅಂದರೆ, ಶಾರ್ಟ್ಸಲ್ಲಿ ಎಷ್ಟು ಜನ ಎಷ್ಟು ಟೈಮ್ ನೋಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಖಾಲಿ ವ್ಯೂಸ್ ಬಂದರೆ ಸಾಕು, ವ್ಯೂಸ್ ಕೌಂಟ್ ಆಗ್ತದೆ. ಎಷ್ಟು ವ್ಯೂಸ್ ಬೇಕು? ಲಾಸ್ಟ್ 90 ಡೇಸ್ಗಳಲ್ಲಿ 30 ಲ್ಯಾಕ್ಸ್ ಅಂದರೆ 3 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಅದು 90 ಡೇಸ್ ಒಳಗೆ ಕಂಪ್ಲೀಟ್ ಆಗಬೇಕು. ನೀವು ಡೈಲಿ ರೆಗ್ಯುಲರ್ ಆಗಿ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕಾಗ್ತದೆ. ಒಂದು ಶಾರ್ಟ್ಸಲ್ಲಿ 3 ಮಿಲಿಯನ್ ವ್ಯೂಸ್ ಬರಬೇಕಂತ ಅಲ್ಲ. ನೀವು ಹಾಕಿದ ಅಷ್ಟು ಶಾರ್ಟ್ಸ್ನ ವಿಡಿಯೋದಲ್ಲಿ 3 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಬೇಕು. ಅದು 90 ಡೇಸ್ ಒಳಗೆ. ಆಗ ನಿಮ್ಮ ಚಾನೆಲ್ ಮಾನಿಟರೈಸ್ ಆಗ್ತದೆ. ನೀವು ಶಾರ್ಟ್ಸ್ ತುಂಬಾ ಹಾಕಿ, ಬೇಗನೆ ನಿಮಗೆ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಮತ್ತು ವ್ಯೂಸ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಶಾರ್ಟ್ಸಲ್ಲಿ ವ್ಯೂಸ್ ಜಾಸ್ತಿ ಮಾಡಿ ನೀವು ಮಾನಿಟರೈಸ್ ಮಾಡಬಹುದು. ವಾಚ್ ಟೈಮ್ ಆಗ್ತಾನೇ ಇರಲ್ಲ ಮತ್ತು ನಿಮ್ಮ ಈ ವಾಚ್ ಟೈಮ್ ಇದ್ದು ಅಗತ್ಯನೇ ಇರಲ್ಲ. ನಿಮಗೆ ಒಂದು ವೇಳೆ ನಿಮ್ಮ ವಿಡಿಯೋದಲ್ಲಿ ಅದು ಹಾಕಬೇಕಂತ ಇದ್ದರೆ 10 ಮಿಲಿಯನ್ ವ್ಯೂಸ್ ಮಾಡಬೇಕಾಗ್ತದೆ. 10 ಮಿಲಿಯನ್ ವ್ಯೂಸ್ ಬಂದರೆ ಅದು ಕೂಡ ಆನ್ ಆಗ್ತದೆ. 10 ಮಿಲಿಯನ್ ವ್ಯೂಸ್, 1000 ಸಬ್ಸ್ಕ್ರೈಬರ್ಸ್ 90 ಡೇಸ್ ಒಳಗೆ. ಇದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದರೊಟ್ಟಿಗೆ ಇನ್ನೂ ಒಂದು ಡೌಟ್ ಏನಂದರೆ, 1000 ಸಬ್ಸ್ಕ್ರೈಬನ್ನು ಆಯಿತು, 10 ಮಿಲಿಯನ್ ವ್ಯೂಸ್ನೂ ಕಂಪ್ಲೀಟ್ ಆಯಿತು, ಚಾನಲ್ ಮಾನಿಟರೈಸ್ನೂ ಆಯಿತು. ಅದಾದಮೇಲೆ ನಮ್ಮ ಲಾಂಗ್ ವಿಡಿಯೋ ಮಾನಿಟರೈಸ್ ಆಗುತ್ತಾ ಅಂತ? ಖಂಡಿತವಾಗಿಯೂ ಆಗುತ್ತೆ. ನೀವು ಶಾರ್ಟ್ಸ್ ಥ್ರೂ ಮಾನಿಟರೈಸ್ ಆಗಿದ್ದರೆ ನಿಮ್ಮದು ಲಾಂಗ್ ವಿಡಿಯೋನೂ ಮಾನಿಟರೈಸ್ ಆಗ್ತದೆ. ಅದೇ ತರಹ ನೀವು ಲಾಂಗ್ ವಿಡಿಯೋ ಥ್ರೂ ಮಾನಿಟರೈಸ್ ಆಗಿದ್ದರೆ ನಿಮ್ಮದು ಶಾರ್ಟ್ ವಿಡಿಯೋನೂ ಮಾನಿಟರೈಸ್ ಆಗ್ತದೆ. ಯಾವುದಾದ್ರೂ ಒಂದನ್ನು ಕಂಪ್ಲೀಟ್ ಮಾಡಿ, ಎರಡೂ ಮಾನಿಟರೈಸ್ ಆಗ್ತದೆ. ನಿಮ್ಮ ಎಲ್ಲ ಡೌಟ್ ಈ ವಿಡಿಯೋದಲ್ಲಿ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು. ಬಾಯ್ ಬಾಯ್ ಫ್ರೆಂಡ್ಸ್.